ಆಯಿತು. ಈ ಬಾಹ್ಯಕರಣಗಳನ್ನ ಸ್ಥೂಲವಾಗಿರುವಂತ ಜಗತ್ತೇನಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಳಸ್ಬೇಕು. ಯಾವುದನ್ನ ಎಲ್ಲಿ ಬಳಸ್ಬೇಕು ಅಂತ. ಸ್ಥೂಲ ಪ್ರಪಂಚದಲ್ಲಿ ಏನಿದೆ? ಪಂಚಭೂತಗಳಿದ್ದಾವೆ. ಅಂದ್ರೆ ಘನವಾಗಿರುವಂತ ಪದಾರ್ಥಗಳಿಗೆ ನಾವು ಭೂತತ್ವ ಅಂತ ಕರಿತೀವಿ. ದ್ರವರೂಪದಲ್ಲಿರುವಂತ ವಸ್ತುಗಳಿಗೆ ಜಲತತ್ವ ಅಂತ ಕರಿತೀವಿ. ಅನಿಲ ರೂಪದಲ್ಲಿರುವಂಥವಕ್ಕೆ ವಾಯುತತ್ವ ಅಂತ ಕರಿತೀವಿ. ಹಾಗೆ ಬಿಸಿಯನ್ನು ಹೊರಸೂಸ್ತಕ್ಕಂಥ ರೂಪದಲ್ಲಿ ತೆಗೆದಕ್ಕೆ ಅಗ್ನಿ ತತ್ವ ಅಂತ ಕರಿತೀವಿ. ಕೇವಲ ಅವಕಾಶದ ರೂಪದಲ್ಲಿ ಅಂದ್ರೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಇರುವಂಥ ತತ್ವಕ್ಕೆ ಆಕಾಶ. ಈ ಸ್ಥೂಲ ತತ್ವಗಳನ್ನ ಗ್ರಹಿಸೋದಕ್ಕೆ ನಾವು ಇಂದ್ರಿಯಗಳನ್ನ ಬಳಸಬೇಕು. ಆಯಿತು. ಈಗ ಇಂದ್ರಿಯಗಳ ಮಿತಿ ಇಲ್ಲಿಗೆ ಸಮಾಪ್ತಿ ಆಗಿದೆ ಅಂತ ಇನ್ನೂ ಆಳವಾಗಿ ತಿಳ್ಕೋಬೇಕೀಗ. ಉದಾಹರಣೆಗೆ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಈಗ ಹೇಳಿ ಕಣ್ಣಿಂದ ಸಾಧ್ಯ ಆಗ್ತಾ ಇಲ್ಲ, ಕಿವಿಯಿಂದ ಸಾಧ್ಯ. ಈ ಇಂದ್ರಿಯಗಳೆಲ್ಲ ಈಗ ಸ್ಟಾಪ್ ಆಗೋದು, ಫೇಲ್ ಆಗ್ತಾ ಇದೆ, ಗ್ರಹಿಸಕ್ಕೆ ಆಗ್ತಾ ಇಲ್ಲ. ಆದ್ರೂ ಈಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಏನನ್ನು ಬಳಸ್ತಾ ಇದ್ವಿ? ಏನೋ ಯೋಚನೆ ಮಾಡ್ತಾ ಇದೆ ಅಲ್ವಾ? ಸೊ ಮನಸ್ಸು ಏನೋ ಯೋಚನೆ ಮಾಡ್ತಾ ಇದೆ, ಬುದ್ಧಿ ಊಹೆ ಮಾಡ್ತಾ ಇದೆ. ಏನಿರ್ತದೆ? ಏನೋ ಅಲ್ಲಿ ಸಣ್ಣ ಪುಟ್ಟ ವಸ್ತು ಇರ್ಬೋದು. ಆನೆನ ಇರಕ್ಕಾಗುತ್ತಲ್ಲಿ. ಅಂದ್ರೆ ಸೂಕ್ಷ್ಮ ವಸ್ತುಗಳನ್ನ ತಿಳ್ಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇರೆ ರೀತಿ ಕರಣಗಳನ್ನು ಬಳಸ್ತಾ ಇದ್ದೀವಿ. ಸೊ ಯಾವಾಗ ಸೂಕ್ಷ್ಮ ರೂಪವನ್ನು ತಿಳ್ಕೋಬೇಕಾಗುತ್ತೆ ಅಲ್ಲಿ ಸ್ಥೂಲಕ್ಕೆ ಬಾಹ್ಯಕರಣ ಬಳಸಿದ್ರೆ ಸೂಕ್ಷ್ಮಕ್ಕೆ ಅಂತಃಕರಣ ಅಂತ ಬಳಸ್ತೀವಿ. ಅವು 4: ಒಂದು ಮನ, ಬುದ್ಧಿ, ಚಿತ್ತ ಮತ್ತೆ ಅಹಂಕಾರ ಅಥವಾ ಅಸ್ಮಿತೆ. ಇಲ್ಲಿ ಅಹಂಕಾರ ಅಂದ್ರೆ ಮದ ಅಲ್ಲ, ಇರುವಿಕೆಯನ್ನು ಗುರುತಿಸುವಂಥದ್ದು. ಈಗ ತಮ್ಮ ಹೆಸರು ರೇಖಾ. 1000 ಜನ ಮಲಗಿದ್ರು ರೇಖಾ ಅಂದ್ರೆ ಇದೀನಿ. ಯಾವುದು ಇದೀನಿ ಅಂತೋ ಅದಕ್ಕಿಲ್ಲಿ ಅಹಂಕಾರ ಅಂತ ಕರಿತೀವಿ ಅಥವಾ ಅಸ್ಮಿತೆ ಅಂತ. ಈ 4 ಬಳಸಿದಾಗ ಏನೇನು ಪರಿಣಾಮಗಳು ಕಾಣಿಸ್ತವೆ ಅಂತ ತಿಳ್ಕೊಳ್ಳೋದು. ಈಗ ಕಣ್ಣು ಬಳಸಿದಾಗ ಏನ್ ಕಾಣಿಸ್ತು ಪರಿಣಾಮ? ಅದೇ ರೀತಿ ಮನಸ್ಸು ಬಳಸಿದಾಗ ಯೋಚನೆಗಳು ಕಾಣಿಸ್ತವೆ. ಏನೇ ಯೋಚನೆಗಳು ಬರ್ತಾ ಇದ್ರು ಅದಕ್ಕೆ ಮನಸ್ಸು ಕಾರಣ. ಯೋಚನೆಗಳಲ್ಲಿ 2 ವಿಧ, ಒಂದು ಕೆಟ್ಟ ಯೋಚನೆ, ಇನ್ನೊಂದು ಒಳ್ಳೆ. ಒಳ್ಳೆ ಯೋಚನೆಗಳು ಬಂದ್ರೆ ಸಂಕಲ್ಪ ಅಂತೀವಿ, ಕೆಟ್ಟ ಯೋಚನೆ ಬಂದ್ರೆ ವಿಕಲ್ಪಗಳು. ಇದೇ ಮನಸ್ಸು ಅಂತ ಮೊದಲು ಗುರುತಿಸ್ತೀವಿ. ಹಣ್ಣು ಯಾವ ರೀತಿ ಹಣ್ಣು? ಎಷ್ಟೊಂದು ಬಂದ್ವಲ್ಲ, ದ್ರಾಕ್ಷಿ, ಗೋಡಂಬಿ, ದಾಳಿಂಬೆ, ಬಾಳೆ, ಮೂಸಂಬಿ, ಕಿತ್ತಲೆ. ಯಾಕೆ ಹಣ್ಣು ಅಂದ್ರೆ ಅಲ್ಲೇ ಇರ್ಬೇಕಾಗಿತ್ತಲ್ಲ, ಏನ್ ಮಾಡ್ತಾ ಇದೀಗ ನೋಡಿ. ದಾಳಿಂಬೆ, ಗೋಡಂಬೆ, ಮೂಸಂಬಿ, ಕಿತ್ತಳೆ, ಯಾವುದು ಹಾರತಾ ಇದೆಯೋ ಹೀಗೆ ಅದಕ್ಕೆ ಮನಸ್ಸು. ಚಲಿಸ್ತಾ ಇದೆಯಲ್ಲ, ಪ್ರವಾಹದಂತೆ ನಿಲ್ಲಿಲ್ಲ, ಅದೇನ್ ಮಾಡ್ತಾ ಇದೆ? ಚಲಿಸ್ತಾ. ಅದು ಹಾರಲಿಕ್ಕೆ ಜಾಗ ಕೊಟ್ಟಿದ್ದು ನೆನಪು. ಈಗ ದಾಳಿಂಬೆ ಗೊತ್ತಿಲ್ಲದೆ ಇದ್ರೆ ಅಲ್ಲೇ ಹೋಗುತ್ತೆ, ಗೊತ್ತಿದ್ರಷ್ಟೇ
ಈಗ ಸಿಂಗಳೆ ಅನ್ನೋ ಹಣ್ಣು ಎಲ್ಲಿ ಓಡ್ತಾ ಇದೆ? ಆ ಥರ ಹಣ್ಣಿಲ್ಲ. ಸುಮ್ಮನೆ ನೀವು ಓಡ್ರಿ. ಹೀಗೆ ಹಣ್ಣಿನ ಜ್ಯೂಸು, ಹೀಗೇನು ಯಾವ ಹಣ್ಣು ಪೈನಾಪಲ್ ಓಡ್ತಾ ಇದ್ದೇನೆ ಗುರ್ತಿಸ್ಬೇಕು. ಆ ಓಡ್ತಾ ಇದ್ದೇನೆ ಅದಕ್ಕೆ ಹೆಸರು ನೋಡ. ಇಲ್ಲೇ ಆ ಥರ ಚಿಂತನೆಗಳು ಓಡ್ತಾ ಇರ್ತವೆ. ಆಗ ತಿಳ್ಕೋಬೇಕು ಮನಸ್ಸು ಕೆಲಸ ಮಾಡ್ತಾ ಇದೆ. ಮನಸ್ಸೊಂದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಬೇಕು? ನೆನಪಿಗೆ. ಆ ನೆನಪಿಗೆ ಸಂಬಂಧಪಟ್ಟ ಏನೇ ಇರಲಿ ಅದಕ್ಕೆ ಬುದ್ಧಿ ಅಂತ. ನೆನಪಿಗೆ ಸಂಬಂಧಪಟ್ಟಿದ್ದು ಏನೇ. ಆ ನೆನಪು ಅಂದ್ರೆ ಏನು ಅಂದ್ರೆ ಯಾವುದೇ ಘಟನೆ ಸಂಭವಿಸಿದಾಗ ಅದನ್ನು ನೆನಪಿಟ್ಕೊಳ್ಳುತ್ತಲ್ವಾ, ಸ್ಟೋರ್ ಮಾಡ್ಕೊಳ್ಳುತ್ತಲ್ವ, ಅದಕ್ಕೆ ನಾವು ಬುದ್ಧಿ ಅಂತ ಕರಿತಾ ಇದ್ದೀವಿ. ಯಾವುದೇ ಅನುಭವ ಇರಲಿ. ಈಗ ನಿಮ್ಗಾಗುವಂಥ ಅನುಭವ ಎಲ್ಲ ಎಲ್ಲಿ ಸ್ಟೋರ್ ಆಗ್ತಾ ಇದೆ? ಅದರಲ್ಲಿ ಸ್ಟೋರ್ ಆಗ್ತಾ ಇದೆ. ಸೊ ಬುದ್ಧಿ ಎಲ್ಲಿದೆ? ಈಗ ಸದ್ಯಕ್ಕೆ ಮೆದುಳಲ್ಲಿದೆ ಅಂತ. ಆ ಮೆದುಳನ್ನು ಸೃಷ್ಟಿ ಮಾಡಿದ್ದು ಯಾವುದು? ಯಾವುದೋ ಒಂದು ಜೀವಕೋಶ ಇರ್ತಲ್ವಾ, ಆ ಜೀವಕೋಶ ಝೈಗೋಟ್ ಆಯ್ತು, ಆಮೇಲೆ ಮಿದುಳಿನಲ್ಲಿ ಆಗಿ ಹೃದಯದಲ್ಲಿ ಇರಬೇಕು, ಮೆದುಳಲ್ಲಿ ಇರಬೇಕು. ಅದಕ್ಕೂ ಬುದ್ಧಿ ಇದ್ದಿರ್ತಾನೆ ಇದೆಲ್ಲ ಮಾಡುತ್ತೆ. ಯಾವುದೋ ಒಂದು ನೆನಪು ಹೇಳ್ಬೇಕಲ್ಲ, ಈಗ ಮಾಡ್ಬೇಕು, ಅದು ಕೂಡ ಎಲ್ಲ ಒಂದು ಕಡೆ. ಹಾಗೆ ನೆನಪು ಪಂಚಭೂತಾದಿಗಳಾದಿಯಾಗಿ ಆಕಾಶದಲ್ಲಿ ಕೂಡ ಶೇಖರಿಸಲ್ಪಡ್ತದೆ. ನೆನಪು ಎಲ್ಲಿದೆ ಅಂದ್ರೆ ಎಲ್ಲಾ ಕಡೆ ಇದೆ ಅಂತ. ಈಗ ನಾವು ಮಾತನಾಡುವಂಥದ್ದು ಬರೀ ನೀವಷ್ಟೇ ಗ್ರಹಣೆ ಮಾಡ್ತಾ ಇಲ್ಲ, ಈ ವಸ್ತು ಕೂಡ ಗ್ರಹಣೆ ಮಾಡುತ್ತೆ. ಇಲ್ಲಿ ಕೂಡ ನೆನಪಿರುತ್ತೆ. ಇಷ್ಟು ಸತ್ಸಂಗ ಆದ್ಮೇಲೆ ನಾಳೆ ಎಲ್ಲಾರು ಕುಳಿತಿದ್ದಾಗ ಸ್ವಲ್ಪ ಅದಕ್ಕೆ ತೆರೆದುಕೊಂಡು ಅವನು ಇದ್ದಕ್ಕಿದ್ದಂಗೆ ಜ್ಞಾನ ಅಂತಾನೆ. ಯಾವುದ್ರ ಪರಿಣಾಮ? ನೆನಪಿನ ಪರಿಣಾಮ. ಸೊ ಈಗ ಕನಸಿನಲ್ಲಾಗ್ಬೋದು ಅಥವಾ ಧ್ಯಾನ ಕೂತ್ಕೊಂಡಾಗ್ಬೋದು, ನೋಡಿರೋದು ನೋಡದೆ ಇರೋದೆಲ್ಲ ಕಾಣುತ್ತೆ. ಅದ್ಯಾವ್ದ್ರ ಪರಿಣಾಮ? ನಾವು ನೋಡಿರೋದೇನೋ ಮೆದುಳಿಂದ ಬರ್ತಾ ಇದೆ. ಇನ್ನು ಸಾಕಷ್ಟು ನೆನಪುಗಳು. ಈಗ ನಮ್ಮ ತಂದೆ ತಾಯಿ ನೆನಪು ಈ ಜೀವಕೋಶದಲ್ಲಿ ಬಂದಿದೆ, ಅವ್ರ ತಂದೆ ತಾಯಿ ನೆನಪು ಜೀವಕೋಶದಲ್ಲಿ ಬಂದಿದೆ. ಆ ಜೀವಕೋಶದಲ್ಲಿ ಏನೇನಿದೆಯಪ್ಪ ಅಂದ್ರೆ ಸೃಷ್ಟಿ ಪ್ರಕ್ರಿಯೆ ಆಧಾರದಿಂದ ಇಲ್ಲಿವರೆಗೂ ಎಲ್ಲ ನೆನಪಿದೆ. ಅದರಿಂದ ಒಂದು ಜೀವಕೋಶ ತಿಳ್ಕೊಂಡ್ವಿ ಅಂದ್ರೆ ಇಡೀ ಸೃಷ್ಟಿ ಪ್ರಕ್ರಿಯೆ ತಿಳ್ಕೊಂಡಾಗ ಆ ನೆನಪು ತಿಳ್ಕೊಂಡ್ರೆ. ಈಗ ಕುಳಿತಾಗ ಏನೇನು ಕಾಣ್ಬೋದು ನಮ್ಗೆ ಧ್ಯಾನದಲ್ಲಿ? ಹೇಳ್ತೀರಲ್ಲ, ಏನೇನೋ ದೃಶ್ಯಗಳು ಕಂಡ್ವು, ಏನೇನೋ ಶಬ್ದಗಳು ಕಂಡ್ವು. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಇವೆಲ್ಲ ಎಲ್ಲಿದ್ವು? ಸೊ ಯಾರು ಏನೇನು ಹೇಳಿದ್ರು ಈಗ ನಾವೇನು ಹೇಳ್ಬೇಕಿದೆಲ್ಲ ನೆನಪಿನ ಪರಿಣಾಮಪ್ಪ ಅಂತ ತಿಳ್ಕೋಬೇಕು. ಸೊ ನೆನಪು ಪ್ರತಿನಿತ್ಯ ನಾವು ಸೇವನೆ ಮಾಡುವಂಥ ಪದಾರ್ಥಗಳಿರ್ಬೋದು, ನಾವು ವ್ಯವಹರಿಸುವಂಥ ವಸ್ತುಗಳಿರ್ಬೋದು, ಇವೆಲ್ಲ ಪರಿಣಾಮ ಬೀರ್ತದೆ. ಮತ್ತೆ ಒಳಗೂ ಕೂಡ ಇದೆ. ಸೊ ಈ ಬುದ್ಧಿ ಅನ್ನೋಂಥ ಮಾಧ್ಯಮ ಬಳಸಿದಾಗ ಏನ್ ಕಾಣಿಸ್ತಾ ಇದ್ದಾವೆ ನಮಗೆ? ನೆನಪುಗ ಅಂತ. ಅದೇ ತರ ಚಿತ್ತ ಅಂತ. ಆ ಚಿತ್ತ ಅನ್ನೋ ಮಾಧ್ಯಮ ಬಳಸಿದಾಗ ಭಾವಗಳು ಬರ್ತವೆ. ಈಗ ಫಸ್ಟ್ ರ್ಯಾಂಕ್ ಬಂದ್ರೆ ಖುಷಿ ಆಗುತ್ತೆ. ಎಲ್ಲಾಗುತ್ತದು? ಶರೀರದ ಒಳಗಡೆ ಆಗುತ್ತೆ, ಶರೀರದ ಒಣಕಣದಲ್ಲೂ ಆಗುತ್ತೆ. ಇಲ್ಲಿ ವ್ಯತ್ಯಾಸ ಗ್ರಹಿಸಬೇಕು. ಇಂದ್ರಿಯ ಅನುಭವ ಮತ್ತು ಮನಸ್ಸಿನ ಅನುಭವ ಅನಂತವಾಗಿತ್ತು. ನೋಟ ಎಷ್ಟಿತ್ತು? ನೋಡಿದಷ್ಟು ಇತ್ತು, ವಿಸ್ತಾರವಾಗಿತ್ತು. ಅದೇ ತರ ಮನಸ್ಸಿನ
ಗ್ರಹಣ ಎಷ್ಟಿತ್ತು ಅದು ವಿಸ್ತಾರ ಆಗಿತ್ತು, ಅನಂತವಾಗಿ. ಆದ್ರೆ ಈ ಭಾವ ಎಷ್ಟಕ್ಕೆ ಸೀಮಿತ ಆಗಿದೆ? ಶರೀರದ ಒಳಗಡೆ ಮತ್ತೆ ಶರೀರದ ಕಣಕಣಕ್ಕೂ ಸೀಮಿತವಾಗಿದೆ. ಸೊ ಯಾವ ತರ ಭಾವಗಳಿರ್ಬೋದು ಅದರಲ್ಲಿ? ಒಳ್ಳೆ ಭಾವಗಳು ಇರ್ಬೋದು, ಕೆಟ್ಟ ಭಾವಗಳು. ಈಗ ಅತ್ಯಂತ ಕ್ರೋಧ ಬಂದ್ರೆ ಏನಾಗುತ್ತೆ? ಶರೀರದ ಕಣಕಣಗಳು ಅದನ್ನು ಅನುಭವಿಸ್ತವೆ. ಹಾಗೆ ಉನ್ಮತ್ತತೆ, ಸಂತೋಷ ಆಗಲ್ಲ. ಇದಕ್ಕೆ ಕಾರಣ ಏನು? ಚಿತ್ತ. ಸೊ ಭಾವಗಳಿಗೆ ಕಾರಣ ಚಿತ್ತ ಅಂತ ಗ್ರಹಿಸ್ತಾರೆ. ಅದೇ ರೀತಿ ನೋಡುವಂಥದ್ದನ್ನ ಇನ್ಯಾರು ಉಳಿದಿದ್ದಾರೆ? ಅಸ್ಮಿತೆ, ಅಹಂಕಾರ ಉಳಿದಿದೆ. ಅವನ ಮೂಲಕ ನೋಡಿದ್ರೆ ಅನಂತವಾಗಿ, ಅಖಂಡವಾಗಿ, ಆನಂದವಾಗಿ, ಏನು ಇಲ್ಲದ ರೀತಿಯಲ್ಲಿ ಶಾಂತವಾಗಿ, ಖಾಲಿಯಾಗಿ, ಈ ರೀತಿ ಕಾಣಬರುತ್ತೆ. ಯಾವುದೇ ಕಾರಣದಿಂದ ಅಹಮನ್ನು ಬಳಸ್ತೇವೆ ಅಥವಾ ಅಸ್ಮಿತೆಯನ್ನು. ಇವಿಷ್ಟು ಯಾವ ದೃಕ್ಕಾಲದಿಂದ ನಮ್ಗೆ ಈಗ ಗೋಚರಿಸ್ತಾ ಇದ್ದಾವೆ ಅಂತ ಗೊತ್ತಾದರೆ ಸಂವಹನಕ್ಕೆ ಸುಲಭ ಆಗುತ್ತೆ. ಮತ್ತೆ ಯಾವುದನ್ನು ಹೇಗೆ ಗ್ರಹಿಸಬೇಕು ಅನ್ನೋದು ಒಂದು ಸರಿಯಾದ ವಿಧಾನ ಇದು ಅಂತಕ್ಕಂಥ ತಿಳುವಳಿಕೆ ಬರ್ತದೆ. ಈಗ ಕಾಫಿಯನ್ನು ಯಾರಾದ್ರೂ ನೋಡಿದ್ವಿ ಅಂತ ಹೇಳ್ತೀವ, ಏನ್ ಮಾಡ್ಬೇಕು? ಸೊ ನಾಲಿಗೆಯನ್ನು ಬಳಸಬೇಕು ಅದನ್ನ ಬಳಸ್ಲಿಕ್ಕೆ. ಸ್ವಲ್ಪ ಹಾಕಿರೋಣ. ಹಾಗೆ ಯಾವುದೋ ಒಂದು ಸಂಗೀತ ಇರ್ತದೆ, ಸಂಗೀತವನ್ನು ಕೊಡಿದ್ವಿ ಅಂತ ಸರಿಯಾದ ವಿಧಾನ ಹೇಗೆ ಅದನ್ನು ಅನುಭವಿಸೋದು? ಕೇಳುವಂತ. ಹಾಗೆ ಅಲ್ಲಿ ದೀಪ ಇದೆ, ದೀಪವನ್ನು ಹೇಗೆ ಹೇಳ್ತೀರ? ನೋಡಿದ್ವಿ, ಯಾರು ಸೇವಿಸಿದ್ವಿ ಅನ್ನಲ್ಲ, ಹೇಳಿದ್ವಿ ಅನ್ನಲ್ಲ. ಸೊ ಹೀಗೆ ಯಾವುದನ್ನ ಹೇಗೆ ಗ್ರಹಿಸಬೇಕು, ಯಾವ ಮಾಧ್ಯಮವನ್ನು ಬಳಸಬೇಕು, ಸರಿಯಾದ ಮಾಧ್ಯಮ ಅಂತ ಗೊತ್ತಾಗುತ್ತೆ ಈ ಮಾಧ್ಯಮಗಳ ಪರಿಚಯ.